ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಭರ್ಜರಿ ಗುಡ್ ನ್ಯೂಸ್. ಗೃಹಲಕ್ಷ್ಮಿ ಯೋಜನೆಯ 4ನೇ ಕಂತಿನ ಹಣ ಬಿಡುಗಡೆ ಆಯಿತು. ಹೌದು ಸ್ನೇಹಿತರೆ, ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆಯ 4ನೇ ಕಂತಿನ ಹಣ ಬಂದಿದ್ದಿಲ್ಲ, ಸೊ ಅಂತವ್ರಿಗೆ ಗುಡ್ ನ್ಯೂಸ್ ಇದು. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಹೌದು ಸ್ನೇಹಿತರೆ, ನಿನ್ನೆ ತಾನೇ ಗೃಹಲಕ್ಷ್ಮಿ ಯೋಜನೆಯ 4ನೇ ಕಂತಿನ ಹಣ ಬಿಡುಗಡೆ ಆಗಿತ್ತು. ಆದ್ರೆ ಇನ್ನು ಕೆಲವರಿಗೆ ಬಂದಿಲ್ಲ ಅಂತ ಬೇಜಾರಿನಲ್ಲಿದ್ರು. ಸೊ ಅಂತವರಿಗೆ ಇವತ್ತ 4ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಹೌದು ಸ್ನೇಹಿತರೆ, ಇದೀಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ತಿಳಿಸಿರುವಂತಹ ಮಾಹಿತಿ ಇದು. ಹಾಗಾದ್ರೆ ಬನ್ನಿ, ಇದೀಗ ಬಂದಿರುವಂತಹ ಒಂದು ಹೊಸ ಅಪ್ಡೇಟ್ ಅನ್ನ ನಿಮಗಾಗಿ ತಿಳಿಸ್ಕೊಡ್ತಾ ಇದೀನಿ. ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ 4ನೇ ಕಂತಿನ ಹಣ ಬಂದಿಲ್ಲ, ಸೊ ಅಂತವರು ನೋಡಿ, ಜೊತೆಗೆ ಎಲ್ಲರಿಗೂ ಈ ಒಂದು ಮಾಹಿತಿಯನ್ನ ಕೂಡಲೇ ಶೇರ್ ಮಾಡಿ. ಹೌದು ಸ್ನೇಹಿತರೆ, ಇದೀಗ ಬಂದಿರುವಂತಹ ಒಂದು ಹೊಸ ಸುದ್ದಿ ಅಂತಾನೆ ಹೇಳ್ಬೋದು ಇದು. ಸ್ನೇಹಿತರೆ, ನಿಮ್ಗೆ ನಿನ್ನೆ ತಾನೇ ನಾನು ನಿಮ್ಗೆ ತಿಳಿಸಿದ್ದೆ 11 ಜಿಲ್ಲೆಗಳಿಗೆ ನಾಳೆ ಗೃಹಲಕ್ಷ್ಮಿ ಯೋಜನೆಯ 4ನೇ ಕಂತಿನ ಹಣ ಬಿಡುಗಡೆ ಆಗುತ್ತಂತ. ಸೊ ಅದೇ ರೀತಿಯಾಗಿ ಗುಡ್ ನ್ಯೂಸ್ ಬಂದಿರುವಂತದ್ದು. ಸೊ ಇದೀಗ ಏನು ಗೃಹಲಕ್ಷ್ಮಿ ಯೋಜನೆಯ 4ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಲಾಗಿದೆ ಅಂತ. ಸ್ನೇಹಿತರೆ, ಯಾಕಪ್ಪ ಅಂತಂದ್ರೆ ಇನ್ನು ಕೆಲವು 50% ಜನರಿಗೆ 4ನೇ ಕಂತಿನ ಹಣ ಬಂದಿಲ್ಲಂತೆ. ಸೊ ಅಂತವರಿಗೆ ಆದಷ್ಟು ಬೇಗ ಹಣವನ್ನ ರಿಲೀಸ್ ಮಾಡೋದಕ್ಕೆ ಎಲ್ಲಾ ತಯಾರಿಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಯಾಕಂದ್ರೆ ಒಂದಿಷ್ಟು ರೂಲ್ಸ್ ಪ್ರಕಾರ ಒಂದು ದಿನಕ್ಕೆ ಇಷ್ಟು ಜಿಲ್ಲೆಗಳಿಗೆ ಹಣವನ್ನ ಬಿಡುಗಡೆ ಮಾಡಬೇಕು, ಇಷ್ಟು ಹಣವಂತ ಬಿಡುಗಡೆ ಮಾಡ್ಬೇಕಂತ ರೂಲ್ಸ್ ಇದೆ. ಸೊ ಅದಕ್ಕಾಗಿ ಸ್ವಲ್ಪ ಲೇಟ್ ಆಗ್ತಾ ಇದೆ. ಈಗ ನಿಮಗೆ ಹೊಸ ಮಾಹಿತಿ ಏನಪ್ಪಾ ಅಂತಂದ್ರೆ 5ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಕೂಡ ಎಲ್ಲ ತಯಾರಿಯನ್ನ ನಡೆಸ್ತಾ ಇದ್ದಾರೆ. ಅಷ್ಟ್ರ ಒಳಗಡೆಗಾಗಿ ಈ ಒಂದು 4ನೇ ಕಂತಿನ ಹಣವನ್ನ ಎಲ್ಲರಿಗೂ ಪ್ರತಿಯೊಬ್ಬರ ಖಾತೆಗೆ ಜಮಾ ಮಾಡುವಂತೆ, ಅಂದ್ರೆ ಜಮಾ ಆಗುವಂತೆ ಎಲ್ಲ ಕೆಲಸಗಳನ್ನ ಮಾಡ್ತಾರಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿರುವಂತದ್ದು. ಸೊ ಅದೇ ರೀತಿಯಾಗಿ ಈಗ 11 ಜಿಲ್ಲೆಗಳಿಗೆ ಇವತ್ತ ಆಲ್ರೆಡಿ ಗೃಹಲಕ್ಷ್ಮಿ ಯೋಜನೆಯ 4ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಆ 11 ಜಿಲ್ಲೆಗಳು ಯಾವ್ಯಾವ ಅನ್ನೋದನ್ನ ಕಳೆದ ವಿಡಿಯೋದಲ್ಲಿ ನಾನು 11 ಜಿಲ್ಲೆಗಳಿಗೆ ಬಿಡುಗಡೆ ಅಂತ ಹೇಳಿದೀನಿ. ಆ ಒಂದು ಜಿಲ್ಲೆಯವರು ನೀವೇನಾದ್ರೂ ಆಗಿದ್ರೆ ನಿಮ್ಮ ಖಾತೆಗೆ ಇವತ್ತ ಹಣ ಬಂದಿರುತ್ತೆ. ಸೊ ಖಾತೆಗಳನ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಮೆಸೇಜ್ ಬಂದಿಲ್ಲ ಅಂದ್ರೆ ಅಕೌಂಟ್ಗಳನ್ನ ಚೆಕ್ ಮಾಡ್ಕೊಳ್ಳಿ. ಒಂದ್ ವೇಳೆ ಅಲ್ಲಿಗೂ ನಿಮಗೆ ಹಣ ಬಂದಿಲ್ಲಪ್ಪ ಅಂತಂದ್ರೆ ಸಂಜೆವರೆಗೆ ವೇಟ್ ಮಾಡಿ. ಯಾಕಂದ್ರೆ ಹಣ ಬಿಡುಗಡೆ ಆದ ನಂತರ ಇಮಿಡಿಯೇಟ್ಲಿ ಆಗಿ ಕೆಲವರಿಗೆ ಬಂದಿರುತ್ತೆ, ಇನ್ನು ಕೆಲವರಿಗೆ ಲೇಟ್ ಆಗಿ ಜಮಾ ಆಗುವಂತ ಸಾಧ್ಯತೆ ಇರುತ್ತೆ. ಒಟ್ಟಾರೆಯಾಗಿ ಇವತ್ತ 4ನೇ ಕಂತಿನ ಹಣ ಮತ್ತೊಂದಷ್ಟು ಜಿಲ್ಲೆಗಳಿಗೆ ಯಾರ್ಯಾರಿಗೆ ಬಂದಿದ್ದಿಲ್ಲ, ಸೊ ಅಂತವರಿಗೆ ಈ ಒಂದು ಹಣವನ್ನ ಜಮಾ ಮಾಡಲಾಗಿದೆ.